ಗದಗದಲ್ಲಿ ಸರ್ಕಾರದ 25 ಲಕ್ಷದ ಯೋಜನೆ ಮಣ್ಣು ಪಾಲಾಗಿದೆ. ಉದ್ಘಾಟನೆಗೂ ಮುನ್ನವೇ ಕುಸಿಯುವ ಹಂತಕ್ಕೆ ತಲುಪಿದೆ ಈ ಒಂದು ಕೇಂದ್ರ. ಕುಸಿಯುವ ಹಂತಕ್ಕೆ ತಲುಪಿದೆ ಸಂಪರ್ಕ ಕೇಂದ್ರದ ಗೋದಾಮು. ಕೈಯಿಂದ ಮುಟ್ಟಿದ್ರೆ ಸಾಕು ಕಿತ್ತು ಬರುತ್ತೆ ಸಿಮೆಂಟ್ ಪ್ಲಾಸ್ಟಿಕ್. ಕಾಟಾಚಾರಕ್ಕೆ ಬಿಲ್ಲೆತ್ತಲು ಕಳಪೆ ಬಿಲ್ಡಿಂಗ್ ಕಟ್ಟಿದ್ರ KRIDL ಅನ್ನೋ ಪ್ರಶ್ನೆ. ಕೃಷಿ ಇಲಾಖೆಗೆ ಬಿಲ್ಡಿಂಗ್ ಹಸ್ತಾಂತರ ಮಾಡಲು ಕಲಿಗಳು ತರಾತುರಿಯಲ್ಲಿದ್ರು. ಹೀಗೆ ಇದೆಲ್ಲವೂ ಕೂಡ ಕಾಟಾಚಾರಕ್ಕೆ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಈಗ ಕಾರಣ ಏನು ಅಂತಂದ್ರೆ 25 ಲಕ್ಷದ ಯೋಜನೆ ಅಂತ ಇದು, ಆದ್ರೆ ಮುಟ್ಟಿದ್ರೆ ಸಾಕು ಎಲ್ಲವೂ ಕೂಡ ಕಿತ್ಕೊಂಡು ಬರ್ತಾರೆ. ಆ ಪರಿಸ್ಥಿತಿಯಲ್ಲಿದೆ. ಇನ್ನೂ ಉದ್ಘಾಟನೆ ಕೂಡ ಆಗಿಲ್ಲ. ಉದ್ಘಾಟನೆಗೂ ಮುನ್ನವೇ ಕುಸಿಯುವ ಹಂತಕ್ಕೆ ತಲುಪಿದೆ ಈ ಒಂದು ಕೇಂದ್ರ. ಅದರಲ್ಲೂ ಕೂಡ ಕುಸಿಯುವ ಹಂತಕ್ಕೆ ತಲುಪಿರುವಂಥದ್ದು ಸರ್ಕಾರದ ಯೋಜನೆ ಸಂಪರ್ಕ ಕೇಂದ್ರದ ಗೋದಾಮಿದು. ಕೈಯಿಂದ ಮುಟ್ಟಿದ್ರೆ ಸಾಕು ಕಿತ್ಕೊಂಡೆಲ್ಲವೂ ಕೂಡ ಸಿಮೆಂಟ್ ಪ್ಲಾಸ್ಟರಿಂಗ್ ಹೊರಗೆ ಬರ್ತಾ ಇದೆಯಂತೆ. 25 ಲಕ್ಷ ಅಂತೆ ಇದಕ್ಕೆ, ಈ ಒಂದು ಕಾಮಗಾರಿಗೆ. ಹಾಗಾಗಿ ಕಾಟಾಚಾರಕ್ಕೆ ಮಾಡ್ತಿದ್ದಾರಾ ಇದೆಲ್ಲವೂ ಕೂಡ ಅಂತ ಹೇಳಿ ಈಗ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಕೃಷಿ ಇಲಾಖೆಗೆ ಬಿಲ್ಡಿಂಗ್ ಹಸ್ತಾಂತರ ಮಾಡಲು ಕಲಿಗಳು ಕೂಡ ಬಹಳ ತರಾತುರಿಯಲ್ಲಿದ್ರು. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಒಂದು ಕಡೆ ಜಸ್ಟ್ ಅವ್ರ ಕೈಯಿಂದ ಹೀಗೆ ಮುಟ್ತಾ ಇದ್ರೆ ಎಲ್ಲವೂ ಕೂಡ ಸಿಮೆಂಟ್ ಪ್ಲಾಸ್ಟರಿಂಗ್ ಏನಿದೆ ಅದು ಕಿತ್ಕೊಂಡು ಬರ್ತಾ ಇದೆ. ಇದು 25 ಲಕ್ಷ ರೂಪಾಯಿಯ ಒಂದು ಯೋಜನೆ ಅಥವಾ ಕಾಮಗಾರಿ. ಹಾಗಾಗಿ ಇಷ್ಟು ಬೇಗ ಇದೆಲ್ಲವೂ ಕೂಡ ಮಣ್ಣು ಪಾಲಾಯಿತು. ಹೊರಗಡೆ ಆಕರ್ಷಕ ಬಣ್ಣ ಬಳಿದು ಒಳಗಿನ ಭ್ರಷ್ಟಾಚಾರ ಮುಚ್ಚಿಡಲು ಯತ್ನಿಸಲಾಗ್ತಾ ಇದೆ. ಅವೈಜ್ಞಾನಿಕ ಕಾಮಗಾರಿಯ ಪರಮಾವಧಿ ಸರಿಯಾದ ದಾರಿಯೇ ಇಲ್ಲ. ಒಂದು ಕಡೆ ದೊಡ್ಡ ಪಿಲ್ಲರ್, ಮತ್ತೊಂದು ಕಡೆ ಸಣ್ಣ ಪಿಲ್ಲರ್ ಇಟ್ಟು ಮಹಾವಂಚನೆ ಆಗಿದೆ. ಇಲ್ಲಿ ರಾಜ್ ನ್ಯೂಸ್ ಲೋಗೋ ನೋಡಿ ಕಚೇರಿಯಿಂದಲೇ ಎಸ್ಕೇಪ್ ಆದ್ರ ಅಧಿಕಾರಿ ಅನ್ನೋ ಪ್ರಶ್ನೆ. ಪ್ರತಿದಿನ ಕುಂಟು ನೆಪ ಹೇಳಿ ಕೈಗೆ ಸಿಗದ ಎಇಇ ಪರ್ವೇಜ್ ಧಾರವಾಡ. ಹೀಗೆ ರಾಜ್ ನ್ಯೂಸ್ ಲೋಗೋ ನೋಡಿ ಎಲ್ಲ ಒಂದು ರೀತಿಯಾಗಿ ಅಲ್ಲಿಂದ ಹೆದರ್ಕೊಂಡು ಓಡೋಗಿದ್ದಾರಾ ಅನ್ನೋಂಥ ಪ್ರಶ್ನೆ. ಕಾರಣ ಏನು ಅಂತಂದ್ರೆ ಎಲ್ಲವೂ ಕೂಡ ಅವೈಜ್ಞಾನಿಕವಾಗಿ ರೆಡಿ ಆಗಿದೆ ನೋಡಿ. ಅದೆಲ್ಲವೂ ಕೂಡ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಹೊರಗಿಂದ ಸುಮ್ಮನೆ ಯಾವುದೋ ಒಂದು ಪೇಂಟ್ ಹೊಡೆದು ಬಿಟ್ರೆ ಸಾಕಲ್ಲ, ಇನ್ನು ಒಳಗೂ ಕೂಡ ಹಾಗೆ ಇರಬೇಕಲ್ವಾ. ಇದು ಅವೈಜ್ಞಾನಿಕ ಕಾಮಗಾರಿ ಆಗಿದೆ. ಸರಿಯಾದ ದಾರಿಯೇ ಇಲ್ಲ ಇದಕ್ಕೆ. ಒಂದು ಕಡೆ ದೊಡ್ಡ ಪಿಲ್ಲರ್, ಮತ್ತೊಂದು ಕಡೆ ಸಣ್ಣ ಪಿಲ್ಲರ್ ಅಂತೆ. ಹಾಗಾಗಿ ಈ ರೀತಿಯಾಗಿ ವಂಚನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ದೊಡ್ಡ. ಶರಣ್, ಈಗ 25 ಲಕ್ಷ ಒಂದು ವೆಚ್ಚ ಅಂತೆ ಈ ಒಂದು ಕಾಮಗಾರಿಗೆ. ಅದರಲ್ಲೂ ಕೂಡ ಕೈಯಿಂದ ಮುಟ್ಟಿದ್ರೆ ಎಲ್ಲವೂ ಕೂಡ ಕಿತ್ಕೊಂಡು ಬರ್ತಾ ಇದೆ. ಅದರ ಜೊತೆಗೆ ರಾಜ್ ನ್ಯೂಸ್ ಲೋಗೋ ನೋಡಿ ಅಧಿಕಾರಿಗಳು ಓಡೋದ್ರ ಅನ್ನೋ ಪ್ರಶ್ನೆ ಅಥವಾ ಈ ತರ ಚರ್ಚೆ ಕೂಡ ಆಗ್ತಾ ಇದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್, ಏನಾಯ್ತು ಇಲ್ಲಿ? ಹೌದು ರೋಶಿನಿ, ಗದಗ ನಗರದ APMC ಬಳಿಯ ರೈತ ಸಂಪರ್ಕ ಕೇಂದ್ರದ ಹಿಂದೆ ನಿರ್ಮಾಣವಾಗ್ತಿರುವಂತಹ ರೈತ ಸಂಪರ್ಕ ಕೇಂದ್ರದ ಗೋದಾಮು ಅಕ್ಷರಶಃ ಉದ್ಘಾಟನೆಗೂ ಮುನ್ನ ಶಿಥಿಲಾವಸ್ಥೆಯನ್ನ ತಲುಪಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ಕಡೆ ಆ ಕಟ್ಟಡದ ಒಳಗಿನ ದೃಶ್ಯಗಳನ್ನ ನಾವು ಒಂದ್ಸರಿ ನೋಡಿದ್ರೆ ಎಲ್ಲಿ ಬೇಕಲ್ಲಿ ಕ್ರ್ಯಾಕ್ ಹೊಡೆದಿರುವಂತಹ ಪರಿಸ್ಥಿತಿ, ಜೊತೆಗೆ ಈ ಮಳೆಯಿಂದಾಗಿ ಏನು ನೀರಿನ ತಂಪು ಹಿಡಿದಿರುತ್ತೆ ಅದು ಕೂಡ ಹಾಗೆ ಇದೆ. ಜೊತೆಗೆ ಅಲ್ಲಲ್ಲಿ ಎಲ್ಲಿ ಮುಟ್ಟಿದ್ರು ಕೂಡ ಸಿಮೆಂಟಿನ ಅಂಚು ಕಿತ್ತು ಬರತಕ್ಕಂಥದ್ದು. ಹಾಗಾಗಿ ಉದ್ಘಾಟನೆಗೂ ಮುನ್ನ ಕೂಡ ಈ ಕಟ್ಟಡ ಏನಿದೆ ಕಳಪೆ ಕಾಮಗಾರಿಯಿಂದ ಕೂಡಿರುವಂತದ್ದು ಇದು ಸ್ವತಃ ನಮ್ಮ ಕಡೆಗೆ ಕಾಣುತ್ತೆ. ಈ ಕುರಿತಾಗಿ ಇದು ನೋಡಿ 2023-24ನೇ ಸಾಲಿನ RIDF ಟ್ರಾಂಚ್ 29 ಯೋಜನೆಯಡಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಇದು ರೈತ ಸಂಪರ್ಕ ಕೇಂದ್ರದ ಗೋದಾಮು ಎಂತ ಸ್ಥಳದಲ್ಲಿ ಇರ್ಬೇಕಂತಂದ್ರೆ ಸಲೀಸಾಗಿ ಅಲ್ಲಿ ಟ್ರಕ್ಗಳು ಓಡಾಡ್ತಿರ್ಬೇಕು, ವಾಹನಗಳ ಸಂಚಾರ ಕೂಡ ಅದಕ್ಕೆ ಇರ್ಬೇಕು. ಯಾಕಂದ್ರೆ ಮೂಟೆಗಳನ್ನ ಎತ್ತಿಡೋದಾಗಿರುತ್ತೆ, ತಗೊಂಡೋಗೋದಾಗಿರುತ್ತೆ. ಆದ್ರೆ ಇಲ್ಲಿ ಅದು ಯಾವುದಕ್ಕೂ ಕೂಡ ವ್ಯವಸ್ಥೆ ಇರಲಾರ್ದಂತಹ ಜಾಗದಲ್ಲಿ ಈ ಕಟ್ಟಡವನ್ನ, ಅದು ಕೂಡ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ. ಈ ಗೋದಾಮು ಕಟ್ಟಿದ್ರು ಕೂಡ ಉಪಯೋಗಕ್ಕೆ ಬಾರದಂತಹ ಪರಿಸ್ಥಿತಿಯಲ್ಲಿದೆ. ಒಂದು ಕಡೆ ಕಳಪೆ ಕಾಮಗಾರಿ ಆಗಿದೆ. ಈ ಕುರಿತಾಗಿ ನಾವು ಅಧಿಕಾರಿಗಳನ್ನ ಕೇಳುವಂತಹ ಪ್ರಯತ್ನ ಮಾಡಿದ್ವಿ. KRIDL ಈ ಯೋಜನೆಯಡಿ ಈ ಸರ್ಕಾರಿ ಯೋಜನೆಯಡಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಿದೆ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ. ನಾವು KRIDL ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದಂತಹ ಪರ್ವೀಜ್ ಧಾರವಾಡ ಅವರನ್ನ ಸಂಪರ್ಕಿಸಿದ ಪ್ರಯತ್ನ ಪಟ್ಟಿವಿ. ಅವರ ಕಚೇರಿಗೂ ಕೂಡ ಹಲವಾರು ಬಾರಿ ಹೋಗಿದ್ವಿ. ಆದ್ರೆ ಅವರು ಯಾವಾಗ ನೋಡಿದ್ರು ಕಚೇರಿಯಲ್ಲಿ ನಮ್ಗೆ ಸಿಕ್ಕಿಲ್ಲ. ಮಾಹಿತಿಯನ್ನು ಕೂಡ ಪಡೆಯುವಂತಹ ಪ್ರಯತ್ನ ಮಾಡಿದ್ರು ಕೂಡ ಅವರು ನಮ್ ಕೈಗೆ ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ನುಳಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ಏನೋ ಅನ್ನೋ ಇಲ್ಲಿ ಅನುಮಾನ ಕೂಡ ಕಾಣ್ತಾ ಇದೆ. ಜೊತೆಗೆ ಈ ಕಟ್ಟಡವನ್ನ KRIDL ನವರು ಕೃಷಿ ಇಲಾಖೆಗೆ ಹಸ್ತಾಂತರಿಸುವ ಪ್ರಕ್ರಿಯೆಯನ್ನು ಕೂಡ ಇದೀಗ ಪ್ರಾರಂಭ ಮಾಡಿದ್ದಾರೆ ಅಂತ ನಮ್ಗೆ ಸ್ಥಳೀಯರಿಂದ ಮಾಹಿತಿ ಬಂತು. ಈ ಕಟ್ಟಡ ಕಳಪೆ ಕಾಮಗಾರಿ ಆಗಿದೆ. ಕಳಪೆ ಕಾಮಗಾರಿ ಆದಂತಹ ಕಟ್ಟಡವನ್ನ ಕೃಷಿ ಇಲಾಖೆಗೆ ಹಸ್ತಾಂತರ ಮಾಡಿ ಕೈ ತೊಳ್ಕೊಳ್ಳೋ ಕೆಲಸವನ್ನ KRIDL ಅಧಿಕಾರಿಗಳು ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಆದ್ರಿಂದಾಗಿ ಇಲ್ಲಿ ತಪ್ಪಿತಸ್ಥರು ಯಾರು, ಅವರ ವಿರುದ್ಧ ಈ ಕಟ್ಟಡವನ್ನು ಕಟ್ಟಿದವರು ತಪ್ಪಿತಸ್ಥರು ಅವ್ರ ವಿರುದ್ಧ ಕ್ರಮ ಆಗ್ಬೇಕು. ಜೊತೆಗೆ
ಈ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆ ಆಗಿರೋ ಕಾರಣ ಪುನರ್ ಈ ಕಟ್ಟಡವನ್ನ ನಿರ್ಮಾಣ ಮಾಡಿದ್ರೆ ಸರ್ಕಾರದ ದುಡ್ಡು ಖರ್ಚು Okay. ಮಾಡಿದ ದುಡ್ಡಿಗೆ ಒಂದು ಎಸ್ ಥ್ಯಾಂಕ್ ಯು ಶರಣು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.